ಸುಜುಕಿ ರೋಶಿ ಅವರ ಕಥೆ. ಒಮ್ಮೆ ಒಬ್ಬ ಪ್ರಾಧ್ಯಾಪಕ ಝೆನ್ ಗುರುವೊಬ್ಬರ ಬಳಿಗೆ ಹೋಗಿ ಝೆನ್ ಅಂದರೆ ಏನು ಎಂದು ಕೇಳಿದರು. ಗುರು ಮೌನವಾಗಿ ಒಂದು ಕಪ್ ಚಹಾವನ್ನು ಸುರಿದರು. ಕಪ್ ತುಂಬಿತು, ಆದರೆ ಅವರು ಸುರಿಯುವುದನ್ನು ಮುಂದುವರೆಸಿದರು. ಪ್ರಾಧ್ಯಾಪಕರು ಇನ್ನೂ ತಾಳಲಾರದಾಗಿ ಕಪ್ ತುಂಬಿದೆ, ಇನ್ನೂ ಏಕೆ ಸುರಿಯುತ್ತಿದ್ದೀರಿ ಎಂದು ಅಸಹನೆಯಿಂದ ಪ್ರಶ್ನಿಸಿದರು. ನಿಮ್ಮ ಮನಸ್ಸು ತುಂಬಿರುವಾಗ ಝೆನ್ ಅನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಿರುವಂತೆಯೇ ನೀವು ಸಹ ಇದ್ದೀರಿ ಎಂದು ಗುರು ಹೇಳಿದರು. ಝೆನ್ ಅನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಮೊದಲು ನಿಮ್ಮ ಮನಸ್ಸನ್ನು ಪೂರ್ವಾಗ್ರಹಗಳಿಂದ ಖಾಲಿ ಮಾಡಿ. ನಿಮ್ಮ ಮನಸ್ಸು ಖಾಲಿಯಾಗಿದ್ದರೆ ಅದು ಯಾವುದಕ್ಕೂ ಸಿದ್ಧವಾಗಿರುತ್ತದೆ, ಅದು ಎಲ್ಲಕ್ಕೂ ತೆರೆದಿರುತ್ತದೆ. ಆರಂಭಿಕರ ಮನಸ್ಸಿನಲ್ಲಿ ಅನೇಕ ಸಾಧ್ಯತೆಗಳಿವೆ, ತಜ್ಞರ ಮನಸ್ಸಿನಲ್ಲಿ ಕೆಲವೇ ಇವೆ. ನೋಡಿ, ಜೀವನದಲ್ಲಿ ನಮ್ಮೆಲ್ಲರ ಮನಸ್ಸು ಸದಾ ಪೂರ್ವಾಗ್ರಹಗಳಿಂದ ತುಂಬಿರುತ್ತದೆ. ನಾವು ನಿರಂತರವಾಗಿ ತೀರ್ಪು ನೀಡುತ್ತಿದ್ದೇವೆ ಮತ್ತು ವಿಷಯಗಳನ್ನು, ಕ್ರಿಯೆಗಳನ್ನು, ವಿಪತ್ತುಗಳನ್ನು ಪರಸ್ಪರ ಸಂಬಂಧಿಸಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಇದು ತಪ್ಪು. ನಮ್ಮ ಮನಸ್ಸು ಖಾಲಿಯಾಗಿರಬೇಕು, ಯಾವುದೇ ಪೂರ್ವಾಗ್ರಹಗಳನ್ನು ಹೊಂದಿರಬಾರದು. ಪ್ರತಿಯೊಂದು ಘಟನೆಯನ್ನು, ಪ್ರತಿಯೊಂದು ಪದವನ್ನು, ಪ್ರತಿಯೊಂದು ಭಾವನೆಯನ್ನು ಅದು ಇರುವಂತೆಯೇ ಸ್ವೀಕರಿಸಬೇಕು. ಖಾಲಿ ಮನಸ್ಸನ್ನು ಉಳಿಸಿಕೊಳ್ಳಿ. ಕಥೆಯ ವಿಶ್ಲೇಷಣೆ. ಈ ಕಥೆಯು ಝೆನ್ ತತ್ವಶಾಸ್ತ್ರದ ಪ್ರಮುಖ ಪರಿಕಲ್ಪನೆಯಾದ ಖಾಲಿ ಮನಸ್ಸು, ಸುಂಕು ಅನ್ನು ವಿವರಿಸುತ್ತದೆ. ಝೆನ್ ಗುರುಗಳು ನಂಬುವಂತೆ ಝೆನ್ ಅನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ನಮ್ಮ ಮನಸ್ಸನ್ನು ಪೂರ್ವಾಗ್ರಹಗಳಿಂದ ಖಾಲಿ ಮಾಡಬೇಕು. ಪೂರ್ವಾಗ್ರಹಗಳು ನಮ್ಮ ಭಾವನೆಗಳು, ಆಲೋಚನೆಗಳು ಮತ್ತು ನಡವಳಿಕೆಯನ್ನು ಪ್ರಭಾವಿಸುತ್ತವೆ. ಅವುಗಳು ನಮ್ಮನ್ನು ಝೆನ್ ಅನ್ನು ನೋಡಲು ತಡೆಯುತ್ತವೆ. ಕಥೆಯಲ್ಲಿ ಪ್ರಾಧ್ಯಾಪಕರು ಝೆನ್ ಅನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಅವರ ಮನಸ್ಸು ಪೂರ್ವಾಗ್ರಹಗಳಿಂದ ತುಂಬಿದೆ. ಅವರು ಝೆನ್ ಅನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ, ಆದರೆ ಝೆನ್ ಅನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ನಿರ್ದಿಷ್ಟ ಮಾರ್ಗವಿಲ್ಲ. ಗುರುಗಳು ಪ್ರಾಧ್ಯಾಪಕರಿಗೆ ಒಂದು ಕಪ್ ಚಹಾವನ್ನು ಸುರಿಯುವ ಮೂಲಕ ಈ ಪಾಠವನ್ನು ಕಲಿಸುತ್ತಾರಾ?